ಮಂಡ್ಯದಲ್ಲಿ ನಡೆದ ಪ್ರಕರಣವನ್ನ ಪೊಲೀಸರು ಉಲ್ಬಣಿಸೋಕೆ ಬಿಡದೇ ಇದ್ದದ್ದೇ ಪ್ರಧಾನಿ ಮೋದಿಯವರ ಚಿಂತೆಗೆ ಕಾರಣವಾಗಿದೆಯಾ? ಘರ್ಷಣೆಗೆ ಕಾರಣವಾದ ದುಷ್ಕರ್ಮಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದು ಪ್ರಧಾನಿಯ ಅಸಮಾಧಾನಕ್ಕೆ ಕಾರಣನಾ? ನಾಗಮಂಗಲದ ಪುಟ್ಟ ಘಟನೆಯನ್ನ ಹರಿಯಾಣದಲ್ಲಿ ಹೇಳುವ ಪ್ರಧಾನಿ ಮಣಿಪುರದ ವಿಚಾರವನ್ನ ಯಾಕೆ ಹೇಳೋದಿಲ್ಲ? ನಡೆದ ಘಟನೆಯನ್ನ ತಿರುಚಿ ಹೇಳಿಕೆ ಕೊಡೋದು ಪ್ರಧಾನಿ ಹುದ್ದೆಯ ಘನತೆಗೆ ತಕ್ಕದಾದದ್ದ? ತಾನೇ ಹಚ್ಚಿದ ಬೆಂಕಿಯನ್ನ ನಂದಿಸಲಾಗದೆ ಮಣಿಪುರದಲ್ಲಿ ಬಿಜೆಪಿ ಕೈ ಹಿಸುಕಿಕೊಳ್ತಾ ಇದೆ. ಮಣಿಪುರದಲ್ಲಿ ಶಾಂತಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಿ ಅಂತ ಆರ್ಎಸ್ಎಸ್ ಮುಖ್ಯಸ್ಥರೇ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲದರ ಬೆನ್ನಿಗೆ ಕಳೆದ ವಾರದಿಂದ ಮಣಿಪುರದಲ್ಲಿ ಪರಿಸ್ಥಿತಿ ಮತ್ತೆ ಉಲ್ಬಣಗೊಂಡಿದ್ದು, ಪೊಲೀಸರ ಗುಂಡಿಗೆ ಮಹಿಳೆಯರು ಸೇರಿದಂತೆ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ಮಣಿಪುರ ಪೊಲೀಸ್ ಮಹಾನಿರ್ದೇಶಕ ಮತ್ತು ರಾಜ್ಯ ಸರ್ಕಾರದ ಭದ್ರತಾ ಸಲಹೆಗಾರರನ್ನ ಕೆಳಗಿಳಿಸಬೇಕು ಅಂತ ಆಗ್ರಹಿಸಿದ ಸಾವಿರಾರು ವಿದ್ಯಾರ್ಥಿಗಳು ಮಣಿಪುರದ ರಾಜಭವನದ ಮುಂದೆ ಧರಣಿ ನಡೆಸಿದ್ದು, ಅವರ ವಿರುದ್ಧ ಪೊಲೀಸರು ಅಶ್ರವಾಯು ಪ್ರಯೋಗ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 40 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಮಣಿಪುರದಲ್ಲಿ ಮತ್ತೆ 5 ದಿನ ಇಂಟರ್ನೆಟ್ ಸ್ಥಗಿತಗೊಂಡಿದೆ. 3 ಜಿಲ್ಲೆಗಳಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಮಣಿಪುರದಲ್ಲಿ ನಡೆದಿರುವ ಹಿಂಸಾಚಾರವನ್ನ ತಡೆಯುವ ಬದಲಿಗೆ ಅಲ್ಲಿ ನಡೆಯುವ ಕೃತ್ಯಗಳು ಹೊರಗಿನ ಜಗತ್ತಿಗೆ ಗೊತ್ತಾಗದಂತೆ ಮುಚ್ಚಿಡುವ ದಾರಿಯನ್ನ ಅಲ್ಲಿನ ಸರ್ಕಾರ ಹುಡುಕ್ತಾ ಇದೆ. ಮಣಿಪುರದಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ವರದಿ ಸಲ್ಲಿಸೋಕೆ ನೇಮಕಗೊಂಡಿರುವ ಆಯೋಗ ವರದಿ ನೀಡುವ ಪ್ರಕ್ರಿಯೆಯನ್ನ ಮುಂದೂಡ್ತಾನೇ ಇದೆ. ಯಾಕಂದ್ರೆ ಮಣಿಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಜಗತ್ತಿನ ಮುಂದೆ ಅಧಿಕೃತವಾಗಿ ಬಹಿರಂಗ ಆಗೋದು ಸರ್ಕಾರಕ್ಕೂ ಬೇಕಾಗಿಲ್ಲ. ನೂರಾರು ಜನರ ಹತ್ಯಾಕಾಂಡ, ಮನೆಗಳ ಧ್ವಂಸ ನಡೆದು ಸಾವಿರಾರು ಜನ ಮಣಿಪುರದಲ್ಲಿ ನಿರ್ವಸಿತರಾಗಿದ್ದಾರೆ. ಮಹಿಳೆಯರನ್ನ ಸಾರ್ವಜನಿಕವಾಗಿ ಬೆತ್ತಲಗೊಳಿಸಿ ಮೆರವಣಿಗೆಯಲ್ಲಿ ಕೊಂಡೊಯ್ದು ಅವರ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರಗಳನ್ನು ಎಸಗಿದ್ದಾರೆ. ಯುದ್ಧ ಪೀಡಿತ ರಷ್ಯಾ, ಉಕ್ರೇನ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರನ್ನ ಸಂತೈಸಿದ ಪ್ರಧಾನಿ ಮೋದಿ ಅವರಿಗೆ ತನ್ನದೇ ದೇಶದ ಭಾಗವಾಗಿರುವ ಮಣಿಪುರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಜನರ ಸಂಕಟಗಳನ್ನು ಆಲಿಸೋದಕ್ಕೆ ಈವರೆಗೂ ಸಮಯ ಸಿಕ್ಕಿಲ್ಲ. ಮಣಿಪುರಕ್ಕೆ ಪ್ರಧಾನಿ ಮೋದಿ ಅವರು ಯಾಕೆ ಭೇಟಿ ಕೊಡ್ತಿಲ್ಲ ಅನ್ನೋದು ಗುಟ್ಟಿನ ವಿಚಾರವೇನೂ ಅಲ್ಲ. ಸಂಘ ಪರಿವಾರ ಮತ್ತು ಬಿಜೆಪಿಯ ಜಂಟಿ ಪ್ರಾಯೋಜಕತ್ವದಲ್ಲಿ ಮಣಿಪುರ ಉರಿತಾ ಇದೆ. ಮಣಿಪುರದ ಜನತೆಗೆ ಮುಖ ತೋರಿಸುವ ನೈತಿಕತೆಯನ್ನ ಪ್ರಧಾನಿ ಉಳಿಸಿಕೊಂಡಿಲ್ಲ. ಆದುದರಿಂದಾನೇ ಅವರು ಮಣಿಪುರಕ್ಕೆ ಭೇಟಿ ನೀಡೋಕೆ ಅಂಜ್ತಾ ಇದ್ದಾರೆ. ವಿಪರ್ಯಾಸ ಅಂತಂದ್ರೆ ಮಣಿಪುರದಲ್ಲಿ ಶಾಂತಿ ಸ್ಥಾಪಿಸೋಕೆ ವಿಫಲವಾಗಿರುವ ಪ್ರಧಾನಿ ಮೋದಿ ಕರ್ನಾಟಕ ರಾಜ್ಯದ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ದಾಂಧಲೆಯ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಪ್ರಧಾನಿ ಮೋದಿಯವರ ಕಳವಳ ದಾಂಧಲೆ ನಡೆಸಿದ ದುಷ್ಕರ್ಮಿಗಳ ಬಗ್ಗೆ ಅಲ್ಲ, ಅದನ್ನ ನಿಯಂತ್ರಿಸಿದ ಪೊಲೀಸರ ಬಗ್ಗೆ ಅವರ ಕಳವಳ. ಮಣಿಪುರದ ಬೆಂಕಿಯನ್ನ ನಂದಿಸೋಕೆ ವಿಫಲವಾಗಿರುವ ಪ್ರಧಾನಿ ಮೋದಿ ಅವರು ಮಂಡ್ಯದಲ್ಲಿ ನಡೆದ ಘರ್ಷಣೆಯ ಬೆಂಕಿಗೆ ತುಪ್ಪ ಸುರಿದು ಅದನ್ನ ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಹಂಚೋಕೆ ಹೊರಟಿದ್ದಾರೆ. ಇತ್ತೀಚೆಗೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆಯ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಪೊಲೀಸ್ ಠಾಣೆ ಮುಂದೆ ದಾಂಧಲೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಹಲವು ಸ್ಥಳೀಯ ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ತಡವಾಗಿ ಆದರೂ ಎಚ್ಚೆತ್ತುಕೊಂಡ ಪೊಲೀಸರು ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದು, ಅನಾಥವಾಗಿದ್ದ ಗಣೇಶ ಪ್ರತಿಮೆಯನ್ನ ಸ್ವಯಂ ಕಾಳಜಿ ವಹಿಸಿ ವಿಸರ್ಜನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಸಂಘ ಪರಿವಾರದವರು ಬೀದಿ ಗಲಾಟೆಗೆ ತಂದಿದ್ದ ಗಣೇಶನ ವಿಗ್ರಹವನ್ನ ಪೊಲೀಸರು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡಿದ್ದಾರೆ. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಹೆಚ್ಚುವರಿ ತನಿಖೆಯೂ ನಡೀತಿದೆ. ಪರಿಸ್ಥಿತಿ ಶಾಂತವಾಗಿದೆ. ವಿಪರ್ಯಾಸ ಅಂತಂದ್ರೆ ಮಂಡ್ಯದಲ್ಲಿ ಪರಿಸ್ಥಿತಿ ಶಾಂತವಾಗಿರೋದು ಈ ದೇಶದ ಪ್ರಧಾನಿಗೆ ಅಸಹನೀಯ ವಿಚಾರವಾಗಿದೆ. ಅವರಿಗೆ ಮಂಡ್ಯ ಸೇರಿದಂತೆ ಇಡೀ ಕರ್ನಾಟಕ ಮತ್ತೊಂದು ಮಣಿಪುರ ಆಗಬೇಕಾಗಿದೆ. ಆ ಕಾರಣಕ್ಕಾಗಿಯೇ ಹರಿಯಾಣದಲ್ಲಿ ಚುನಾವಣಾ ಪ್ರಚಾರ ನಡೆಸುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕೊಡ್ತಿಲ್ಲ, ಕಾಂಗ್ರೆಸ್ ಆಡಳಿತದಲ್ಲಿ ಗಣೇಶನನ್ನ ಕಂಬಿಯ ಹಿಂದೆ ದೂಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ನಡೆದಿರುವ ಒಂದು ಸಣ್ಣ ಘಟನೆಯನ್ನ ದೂರದ ಹರಿಯಾಣದ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಅವರು ಬಳಸೋಕೆ ಮುಂದಾಗಿದ್ದಾರೆ ಅನ್ನೋದೇ ಚುನಾವಣೆಯನ್ನ ಎದುರಿಸೋಕೆ ಅವರಲ್ಲಿರುವ ವಿಚಾರದ ದಾರಿದ್ರ್ಯವನ್ನ ತೋರಿಸ್ತಾ ಇದೆ. ಮಂಡ್ಯದ ನಾಗಮಂಗಲ ಹೊರತುಪಡಿಸಿದ್ರೆ ಇಡೀ ರಾಜ್ಯದಲ್ಲಿ ಶಾಂತಿಯುತವಾಗಿ ಗಣೇಶೋತ್ಸವವನ್ನ ಆಚರಿಸಲಾಗಿದೆ. ಮಂಡ್ಯದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗೋಕೆ ತಮ್ಮದೇ ಸರ್ಕಾರದ ಭಾಗವಾಗಿರುವ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರ ಪಟಾಲಂನ ಪಾತ್ರವೂ ಬಹಳಷ್ಟಿದೆ. ಪ್ರಧಾನಿ ಮೋದಿಗೂ ಇದು ಚೆನ್ನಾಗೇ ಗೊತ್ತಿದೆ. ಇಷ್ಟಾದ್ರೂ ಪೊಲೀಸರ ಪ್ರಯತ್ನದಿಂದ 1-2 ದಿನಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಹರಿಯಾಣ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲೂ ಅಲ್ಲಿಗೆ ಪ್ರಸ್ತುತವಲ್ಲದ ಕರ್ನಾಟಕದ ನಾಗಮಂಗಲದ ದಾಂಧಲೆ ಪ್ರಕರಣವನ್ನ ಉಲ್ಲೇಖ ಮಾಡಿರುವ ಪ್ರಧಾನಿ ಮಣಿಪುರದಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೀತಿರುವ ಅನ್ಯಾಯಗಳ ಬಗ್ಗೆ ಯಾಕೆ ಮಾತನಾಡಿಲ್ಲ ಹೀಗಂತ ಜನ ಕೇಳ್ತಿದ್ದಾರೆ. ಮಂಡ್ಯದಲ್ಲಿ ನಡೆದ ಪ್ರಕರಣವನ್ನ ಪೊಲೀಸರು ಉಲ್ಬಣಿಸೋಕೆ ಬಿಡದೇ ಇದ್ದಿದ್ದೇ ಪ್ರಧಾನಿ ಮೋದಿಯವರ ಚಿಂತೆಗೆ ಕಾರಣವಾಗಿರಬಹುದಾ? ನಾಗಮಂಗಲ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನ ಬಿಗಿಗೊಳಿಸಿ ದುಷ್ಕರ್ಮಿಗಳನ್ನ ಬಂಧಿಸಿರುವುದು ಪ್ರಧಾನಿ ಮೋದಿಯವರ ಸಮಸ್ಯೆನಾ? ಗಣೇಶೋತ್ಸವವನ್ನ ಕೋಮು ಗಲಭೆಗಳಿಗಾಗಿ, ಒಂದು ಸಮುದಾಯದ ಅಂಗಡಿ ಮುಂಗಟ್ಟುಗಳನ್ನ ನಾಶ ಮಾಡೋದಕ್ಕಾಗಿ ದುರ್ಬಳಕೆ ಮಾಡಿಕೊಂಡ ದುಷ್ಕರ್ಮಿಗಳ ಬಗ್ಗೆ ಪ್ರಧಾನಿಯಾಗಿ ಒಂದು ಮಾತು ಆಡಿಲ್ಲ.
ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಂಡು ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಿ ಅಂತ ಸಲಹೆ ನೀಡೋದು ಪ್ರಧಾನಿಯವರ ಹೊಣೆಗಾರಿಕೆ. ಆದರೆ ಅವರು ಪೊಲೀಸರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ದುಷ್ಕರ್ಮಿಗಳಿಗೆ ಪರೋಕ್ಷ ಕುಮ್ಮಕ್ಕು ನೀಡಿದ್ದಾರೆ. ಮಾತ್ರವಲ್ಲ, ಉದ್ವಿಗ್ನಕಾರಿ ಹೇಳಿಕೆಯ ಮೂಲಕ ಶಾಂತಿ ನೆಲೆಸಿರುವ ಮಂಡ್ಯಕ್ಕೆ ಮತ್ತೆ ಬೆಂಕಿ ಹಚ್ಚೋಕೆ ನೋಡ್ತಿದ್ದಾರೆ. ನಾಗಮಂಗಲ ಎನ್ನುವ ಸಣ್ಣ ಊರಿನಲ್ಲಿ ನಡೆದಿರುವ ದುಷ್ಕರ್ಮಿಗಳ ಪುಂಡಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ಮಣಿಪುರ ಎಂಬ ಇಡೀ ರಾಜ್ಯವೇ 1.5 ವರ್ಷದಿಂದ ಹೊತ್ತಿ ಉರಿತಾ ಇದ್ರು, ಅದರ ಬಗ್ಗೆ ಯಾಕೆ ಹರಿಯಾಣ ಚುನಾವಣೆ ಸಂದರ್ಭದಲ್ಲಿ ಮಾತನಾಡಲಿಲ್ಲ? ಅಮೆರಿಕದಲ್ಲಿ ಕೇಂದ್ರ ಸರ್ಕಾರದ ಭಾರತ ವಿರೋಧಿ ನೀತಿಗಳ ಬಗ್ಗೆ ಮಾತನಾಡಿದ ಕಾರಣಕ್ಕಾಗಿ ರಾಹುಲ್ ಗಾಂಧಿಯ ವಿರುದ್ಧ ಟೀಕೆಗಳನ್ನ ಮಾಡಿದ ಬಿಜೆಪಿ ನಾಯಕರು ತನ್ನದೇ ಪ್ರಧಾನಿಯ ಈ ದ್ವಂದ್ವಗಳಿಗೆ ಏನ್ ಹೇಳ್ತಾರೆ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.